ಪ್ರಯತ್ನಗಳು. ನಿಮ್ಮ ಪಂದ್ಯಾಟ ಆರಂಭ ಆಗುವಾಗ ನಿಮ್ಮ ಒಂದು 12 ಪ್ಲೇಯರ್ ಬರಲೇಬೇಕು ಕಡ್ಡಾಯವಾಗಿ. ನೇತಾಜಿ ಗ್ರೇಡರ್ಸ್ ಆನ್ ದ ಟಾಸ್, ಎಲೆಕ್ಟೆಡ್ ಟು ಬಾಲ್ ಫಸ್ಟ್. ಮೋಹಿನ್ ಗೆಸೆದ ಮೊದಲ ಚೆಂಡು ಹೋಗಲಿ ರಿವರ್ಸ್ ಆಡುವಂತ ಪ್ರಯತ್ನಗಳು ಒಂದೊಂದು ಸೇರ್ಪಡೆನ ಕಂಡುಕೊಳ್ತಾ ಇದೆ. ಎಎಂಸಿಸಿ ಬಾಬು 11 ತಂಡದ ಖಾತೆ ಕೂಡ ಆರಂಭವನ್ನು ಕಾಣ್ತಾ ಇದೆ. ಮತ್ತೆ ಈ ಹಂತದಲ್ಲಿ ಒಂದು ಎರಡನೇ ಚೆಂಡು ಶಫಾಗತ್ ಮತ್ತೆ ಓಟವನ್ನು ದಾಖಲಿಸಲ್ಲ. ಡಾಟ್ ಬಾಲ್ ಸೇರ್ಪಡೆಯನ್ನು ಕಾಣ್ತಾ ಇದೆ. ನಿನ್ನೆ ರಾತ್ರಿ ಪಂದ್ಯಾಟ ಮುಕ್ತಾಯವನ್ನು ಕಾಣುವಾಗ 1:30-2 ಗಂಟೆ ಸಮೀಪವಾಗಿತ್ತು. ಇವತ್ತು 12:30 ಒಳಗಡೆ ಪಂದ್ಯಾಟವನ್ನು ಮುಗಿಸುವಂತ ಒಂದು ಯೋಚನೆ ಮಾಡ್ತಾ ಇರುವಂತ ನೇತಾಜಿ ಕ್ರಿಕೆಟರ್ಸಿನ ತಂಡ. ಮಿಡ್ ಫೀಲ್ಡ್ ಭಾಗದಲ್ಲಿ ಮತ್ತೆ ಓಟಗಳು ಬರ್ತಾ ಇಲ್ಲ. ಡಾಟ್ ಬಾಲ್ ಸೇರ್ಪಡೆಯನ್ನು ಕಂಡುಕೊಳ್ತಾ ಇದೆ. ಮೊದಲ ಓವರಿನ ಎಸೆತಗಾರಕ ಭಾಗದಲ್ಲಿ ಪವನ್ 3 ಚೆಂಡಿನ ಮುಕ್ತಾಯದಲ್ಲಿ ಕೇವಲ 1 ಓಟಗಳಿಗೆ ಮಾತ್ರ ಅವಕಾಶವನ್ನು ಮಾಡಿಕೊಡ್ತಾ ಇರುವಂತಹ ಬೌಲರ್ ಕೂಡ. ಫಸ್ಟ್ ಓವರ್ ಇನ್ ಪ್ರೋಗ್ರೆಸ್, ಲಾಸ್ಟ್ 3 ಬಾಲ್ ರಿಮೇನ್ ನೌ. ಶಾರ್ಟ್ ಆಗಿ ಬಿದ್ದ ಚೆಂಡು ಕ್ಷಣಾತ್ರಗಳಲ್ಲಿತ್ತು, ಕ್ಯಾಚ್ ಆಗೋ ಸಾಧ್ಯತೆ. ತನ್ಮರ್ಕ್ ಹೋಗಿ ಲಾಂಗ್ ಆನ್ ಮೇಲ್ಭಾಗದಲ್ಲಿ ಬಹಳ ಶೋತವರಿತ ಕ್ಯಾಚ್ ಅನ್ನು ಪಡ್ಕೊಂಡ್ರು. 1 ವಿಕೆಟ್ ಪತನ. ಪ್ರಭು ಒಂದು ಅತ್ಯುತ್ತಮ ರೀತಿಯ ಒಂದು ರನ್ನಿಂಗ್ ಕ್ಯಾಚ್ ಅನ್ನು ಪಡ್ಕೊಳ್ತಾ ಇದ್ದಾನೆ. 4 ಚೆಂಡುಗಳ ಮುಕ್ತಾಯ, ತಂಡದ ಮೊತ್ತ 1-1. S7 ಸ್ಪೋರ್ಟ್ಸ್ ಟೂರ್ನಮೆಂಟಿನ ನೇರ ಪ್ರಸಾರ ರಾಜ್ಯದಾದ್ಯಂತ ವಿಶ್ವದಾದ್ಯಂತ ಮನೆಗೆ ತಲುಪಿಸುವಂತ ಪ್ರಯತ್ನವನ್ನು ಮಾಡ್ತಾ ಇದೆ ಸಮೀರ್ ಎಸ್ ಮಾಲೀಕತ್ವ S7 ಸ್ಪೋರ್ಟ್ಸಿನ ತಂಡ. ನಾಸೀರ್ ಅಂಗಣ ಒಳಭಾಗದಲ್ಲಿ ಹೊಸ ಆಟಗಾರ ಸೇರ್ಪಡೆ ಕೂಡ. ಮೊದಲ ಹಂತದ ಪವರ್ ಪ್ಲೇ ಹಂತದ ಲಾಭವನ್ನು ಪಡ್ಕೊಳ್ಬೇಕಾದಂತ ಒಂದು ತಂಡ ಕೇವಲ 4 ಚೆಂಡುಗಳಲ್ಲಿ 1 ಓಟವನ್ನು ದಾಖಲಿಸ್ತಾ ಇದೆ. 1 ವಿಕೆಟ್ ಅನ್ನು ಕಳೆದುಕೊಂಡು ಪಂದ್ಯಾಟವನ್ನು ಆಡ್ತಾ ಇರುವಂತಹ ತಂಡ ಕೂಡ. ನಾಸೀರ್ ಗೆಸೆದಿರುವಂತಹ ಚೆಂಡು ತನ್ಮೂಲಕ ನಾಸೀರ್ ಕ್ಲೀನ್ ಬೌಲ್ಡ್. ಎಎಂಸಿಸಿ ಬಾಬು 11 ತಂಡ ಶ್ರೀಪ್ರಗತಿಯಲ್ಲಿ 2 ವಿಕೆಟ್ ಅನ್ನು ಒಪ್ಪಿಸ್ತಾ ಇದೆ. 1-2. ಇತ್ತ ಹೊಸ ಆಟಗಾರ ಮುರಳಿಯ ಸೇರ್ಪಡೆ. ಆರಂಭಿಕ ಓವರ್ನಲ್ಲಿ 5 ಚೆಂಡುಗಳು ಮುಕ್ತಾಯವನ್ನು ಕಾಣ್ತಾ ಇದೆ. ಅಂತಿಮ ಚೆಂಡು ಬಾಕಿಯಲ್ಲಿ ಉಳ್ಕೊಳ್ತಾ ಇದೆ ಕೂಡ. ನಿನ್ನೆ ದಿನ ನಡು ರಾತ್ರಿವರೆಗೂ ಕೂಡ ಈ ಭಾಗದಲ್ಲಿ ಬಹಳಷ್ಟು ಮಂದಿ ಕ್ರೀಡಾ ಪ್ರೇಕ್ಷಕರೆಲ್ಲರೂ ಕೂಡ ಪಂದ್ಯದ ವೀಕ್ಷಣೆ ಮಾಡಿದ್ದಾರೆ. ಇವತ್ತು ಕೂಡ ನಿಧಾನಗತಿಯಲ್ಲಿ ಈ ಪಂದ್ಯದ ವೀಕ್ಷಕರು ಒಂದಷ್ಟು ತಮ್ಮನ್ನು ತಾವು ತೊಡಗಿಸಿಕೊಳ್ತಾ ಇದ್ದಾರೆ. ಅವರೆಲ್ಲರೂ ಕೂಡ ಮತ್ತೊಮ್ಮೆ ನಾವು ಆತ್ಮೀಯ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಆರಂಭಿಕ ಓವರ್ನ ಮುಕ್ತಾಯಕ್ಕಾಗಿ 1 ಚೆಂಡು ಬಾಕಿಯಲ್ಲಿ ಉಳ್ಕೊಳ್ತಾ ಇದೆ. ನೇತಾಜಿ ಯುವಕರ ಬಳಗ ಗೌನಿಪಲ್ಲಿ ಎನ್ನುವಂತ ತಂಡ ಇವರ ಆಶ್ರಯದಲ್ಲಿ ಗೌನಿಪಲ್ಲಿ ಇತಿಹಾಸದಲ್ಲಿ ಮೊಟ್ಟ ಮೊದಲ ಬಾರಿಗೆ ಒಂದು ನಂಬಲಸಾಧ್ಯ ರೀತಿಯ ಟೂರ್ನಮೆಂಟ್ ಸಂಯೋಜನೆ ಕೂಡ. ಸೌಂದರ್ಯತೆ ಲೆಗ್ ಲೈನ್ಸ್ ಮಾಡಬಲ್ಲಂತ ಪ್ರಯತ್ನ, ಓಟಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ತನ್ಮೂಲಕ ಫಸ್ಟ್ ಓವರ್ ಸ್ಕೋರ್ 1 ಫಾರ್ 2 ವಿಕೆಟ್. 1-2. ಮೊದಲ ಓವರಿನ ಪವರ್ ಪ್ಲೇ ಹಂತ ಮುಕ್ತಾಯವನ್ನು ಕಂಡುಕೊಳ್ತಾ ಇದೆ. ಕೇವಲ 1 ಓಟವನ್ನು ದಾಖಲಿಸ್ತಾ ಇರುವಂತಹ ಒಂದು ತಂಡ ಎಂಸಿಸಿ ಬಾಬು 11. ಸ್ವತಃ ನೇತಾಜಿಯ ಹುಡುಗರ ಈ ಟೂರ್ನಮೆಂಟ್ ಅಲ್ಲಿ ಅಂಗಣಕ್ಕೆ ಇಳಿತಾ ಇದ್ದಾರೆ. ಬಹಳಷ್ಟು ಪ್ರಶಸ್ತಿ ಜಯಿಸಿದ ತಂಡ. ಹಾರ್ಟ್ ಟೆನ್ನಿಸ್ ಬಾಲ್ ಎನ್ನುವಂಥದ್ದು ಬಂದಾಗ ಬಹುಶಃ ಗೌನಿಪಲ್ಲಿ ಪರಿಸರವನ್ನ ಟೆನ್ನಿಸ್ ರಂಗದಲ್ಲಿ ಅತಿ ಎತ್ತರಕ್ಕೆ ಬೆಳೆಸ್ತಾ ಇರುವಂತಹ ಒಂದು ಹುಡುಗರು ಕೂಡ ನೇತಾಜಿ ಹುಡುಗರು. ಈ ಪರಿಸರದಲ್ಲಿ ಬಹಳಷ್ಟು ಟೂರ್ನಮೆಂಟ್ ಜಯಿಸಿರುವಂತಹ ಒಂದು ತಂಡ.
ಅವರು ಹೆದರಿಸ್ತಾ ಇರುವಂತ ಎದುರಾಳಿಗಳ ತಂಡ AMCC ಬಾಬು 11 ಕೂಡ ಒಂದು ಹಿರಿಯ ತಂಡ ಕೂಡ. ಈ ತಂಡವು ಕೂಡ ಬಹಳಷ್ಟು ಪ್ರಮುಖ ಟೂರ್ನಮೆಂಟ್ ಅನ್ನು ಆಡಿರುವಂತಹ ಒಂದು ತಂಡ. ಹಿರಿಯರ ಜೊತೆಗೆ ಒಂದು ಕಿರಿಯರನ್ನು ಸೇರಿಕೊಂಡು ಅನೇಕ ಟೂರ್ನಮೆಂಟ್ ಅಲ್ಲಿ ಪಾರ್ಟಿಸಿಪೇಟ್ ಅನ್ನು ಮಾಡಿರುವಂತಹ AMCC ಬಾಬು 11 ನೇತಾಜಿ ಕ್ರಿಕೆಟರ್ಸ್ ಕಪ್ಪಿಗಾಗಿ ಪಂದ್ಯಾಟವನ್ನು ಆಡ್ತಾ ಇದೆ. ಮುರಳಿಯ ಮೊದಲ ಚೆಂಡು ಲಾಂಗ್ ಆನ್ ಮೇಲ್ಭಾಗದಲ್ಲಿ ಬಹಳಷ್ಟು ತವರ್ತೆ ಹೊಡೆತ. ಈ ಪಂದ್ಯದ ಮೊದಲ ಸಿಕ್ಸರ್ ಸೇರ್ಪಡೆ ಕೂಡ. ಮೋಹಿನ್ ದಾಳಿಯ ಮುಖಾಂತರವಾಗಿ ಲಾಂಗ್ ಆನ್ ಮೇಲ್ಭಾಗದಲ್ಲಿ ಒಂದು ಸುಂದರತೆ, ಒಂದು ಸಿಕ್ಸರ್ ಎರಡನವರ ಮೊದಲ ಚೆಂಡಿನಲ್ಲಿ ಬರ್ತಾ ಇದೆ. 7 ಫಾರ್ 2 ವಿಕೆಟ್. ಪವರ್ ಪ್ಲೇ ಹಂತದ ಬಳಿಕ ಮೊದಲ ಸಿಕ್ಸರ್ ಸೇರ್ಪಡೆ ಕೂಡ. ಮೊದಲ 1 ಓವರ್ಗಳ ಪವರ್ ಪ್ಲೇ ಹಂತದಲ್ಲಿ ಅಂಬ್ರಲ ಮಾದರಿ ಕ್ಷೇತ್ರ ರಕ್ಷಣೆ ಮಾಡಿದಂತ ನೇತಾಜಿಯ ತಂಡ ಪವರ್ ಪ್ಲೇ ಹಂತದ ಮುಕ್ತಾಯದ ಬಳಿಕ ಲಾಂಗ್ ಆನ್, ಲಾಂಗ್ ಆಫ್, ಸಿಲ್ಲಿ ಮಿಡ್ ಆಫ್, ಡಿಪ್ ಎಕ್ಸ್ಟ್ರಾ ಕವರ್, ಶಾರ್ಟ್ ಪಾಯಿಂಟ್, ಕವರ್ ಪಾಯಿಂಟ್, ಮಿಡ್ ಆಫ್, ಮಿಡ್ ಆನ್, ಸ್ಕ್ವೇರ್ ಲಾಗ್, ಈ ರೀತಿಯಲ್ಲಿ ಮತ್ತೆ ಕ್ಷೇತ್ರ ರಕ್ಷಣೆ ರಚನೆಗೆ ಒಳ ಮಾಡ್ತಾ ಇದೆ. 2 ಓವರ್ ವೆರಿ ಫಸ್ಟ್ ಬಾಲ್ ಕೂಡ ಸಿಕ್ಸರ್ ದಾಖಲಾತಿಯನ್ನು ಕಂಡುಕೊಳ್ತಾ ಇದೆ. 1989 ಮೊಟ್ಟ ಮೊದಲ ಬಾರಿಗೆ 2 ಟವರ್ಗಳ ಒಂದು ನಿರ್ಮಾಣದ ಅಡಿಯಲ್ಲಿ ಉಡುಪಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಈ ರೀತಿಯ ಕೃತಕ ಬೆಳಕಿನ ಪಂದ್ಯಾಕೂಟ ಆರಂಭವನ್ನು ಕಂಡಿತ್ತು. ಬಹಳಷ್ಟು ಒಂದು ಉತ್ತಮ ರೀತಿಯ ಪಂದ್ಯಾಕೂಟದ ಆಯೋಜನೆ ಕಂಡಂತ ಉಡುಪಿ ದಕ್ಷಿಣ ಕನ್ನಡ ಜಿಲ್ಲೆ 1989ರಲ್ಲಿ ಆ ಟೂರ್ನಮೆಂಟಿನ ರನ್ನರ್ಸ್ ಅಪ್ ಪ್ರಶಸ್ತಿ ಕೂಡ ಇದೇ ಕೋಲಾರದ ತಂಡ ಪಡ್ಕೊಂಡಿತ್ತು. ಮೊದಲ ಪ್ರಶಸ್ತಿ ಮೈಸೂರಿನ ತಂಡ 1989ರಲ್ಲಿ ಪಡ್ಕೊಂಡಂತ ಒಂದು ತಂಡ. ಅದಾದ ಬಳಿಕ 1989ರ ಬಳಿಕ ಬಹಳಷ್ಟೊಂದು ರಾಜ್ಯದಾದ್ಯಂತ ಟೂರ್ನಮೆಂಟ್ಗಳು ಮುಂದುವರಿಕೆ ಕಾಣ್ತಾ ಇದೆ ಹಗಲು ರಾತ್ರಿಗಾಗಿ. ರಿವರ್ಸ್ ಶಾಟ್ ದಾಖಲಿಸಬಲ್ಲಂತ ಪ್ರಯತ್ನ, ಓಟಗಳಿಗೆ ಮತ್ತೆ ಅವಕಾಶಗಳು ಬರ್ತಾ ಇಲ್ಲ. ಡಾಟ್ ಬಾಲ್ ನ ಸೇರ್ಪಡೆ ಕಾಣ್ತಾ ಇದೆ. ಮೋಹಿನ್ ಹ್ಯಾಟ್ರಿಕ್ ಸಿಕ್ಸರ್ ದಾಖಲಿಸಿದಲ್ಲಿ AMCC ತಂಡದ ಮಾಲಕರಾಗಿರುವವರು ₹500 ಘೋಷಣೆಯನ್ನು ಮಾಡ್ತಾ ಇದ್ದಾರೆ. ಮೋಹಿನ್ ಬೌಲರ್ಸ್ ಬ್ಯಾಕ್ ಟು ಆಟವನ್ನು ಆಡುವಂತ ಪ್ರಯತ್ನ. ಮಿಡಾನ್ ಮೇಲ್ಭಾಗದಲ್ಲಿ ಮತ್ತೆ ಡಾಟ್ ಬಾಲ್ ನ ಸೇರ್ಪಡೆ. ಗೂಟದ ಹಿಂಬದಿಯಲ್ಲಿ ಬಾಲಾಜಿ ಈ ಪರಿಸರದ ಮತ್ತರ್ವ ಉದಯೋನ್ಮುಖ ಆಟಗಾರ ಕೂಡ. ಮಹೇಂದ್ರ ಸಿಂಗ್ ಧೋನಿ ಅವರ ಒಂದು ದೊಡ್ಡ ಅಭಿಮಾನಿಗಳ ಬಳಗ ಈ ಟೂರ್ನಮೆಂಟ್ ಅನ್ನು ಸಂಯೋಜನೆ ಮಾಡ್ತಾ ಇದೆ. ಬಹುಶಃ ನಾವು ಹೊಸಕೋಟೆಯಿಂದ ಆರಂಭವನ್ನು ಕಂಡ್ರೆ ಮುಳುಬಾಗಿಲು ಚಿಂತಾಮಣಿವರೆಗೂ ಕೂಡ ಬಾಜಿ ಎನ್ನುವಂತ ನಾಮಾಂಕಿತ ಒಂದು ಟೆನ್ನಿಸ್ ರಂಗದಲ್ಲಿ ಬಂದ್ರೆ ಬಹುಶಃ ಬಹಳಷ್ಟು ಒಂದು ಜನಪ್ರಿಯ ಆಟಗಾರ ಕೂಡ ಬಾಜಿ ಫ್ರಮ್ ಬಾಲಾಜಿ. ಔಟರೇಜ್ ಆಗ್ತಾ ಇದೆ ಸ್ಕ್ವೇರ್ ಲೆಗ್ ಮೇಲ್ಭಾಗದಲ್ಲಿ. ಮತ್ತೆ ಓಟಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. 2 ಓವರ್ನ 5 ಚೆಂಡುಗಳು ಮುಕ್ತಾಯವನ್ನು ಕಂಡುಕೊಳ್ತಾ ಇದೆ. ಮೊದಲ ಚೆಂಡಿಯಲ್ಲಿ ಒಂದು ಸುಂದರತೆ ಸಿಕ್ಸರ್ ದಾಖಲಿಸಿದ್ರು ಕೂಡ ಅದರ ಬಳಿಕ ಕೇವಲ ಡಾಟ್ ಬಾಲ್ಗಳ ಸೇರ್ಪಡೆಯೂ ಕೂಡ. ಈ ಓವರ್ನಲ್ಲಿ ಅಂತಿಮ ಚೆಂಡು ಶಾರ್ಟ್ ಆಗಿತ್ತು. ಲಾಂಗ್ ಆನ್ ಮತ್ತು ಲಾಂಗ್ ಆಫ್ ನಡುವಣ ಒಂದೋಟದ ಸೇರ್ಪಡೆ. ಎಂಡ್ ಆಫ್ 2 ಓವರ್. ಸ್ಕೋರ್ 8 ಫಾರ್ 2 ವಿಕೆಟ್. 8ಕ್ಕೆ 2 ಮುಕ್ತಾಯ ಕಾಣ್ತಾ ಇರುವಂತಹ ಓವರ್ಗಳ ಸಂಖ್ಯೆ 2. ತಂಡದ ಮೊತ್ತ 8ಕ್ಕೆ 2. ಮೋಹಿನ್ ಮತ್ತು ಮುರಳಿ ಅಂಗಣದ ಒಳಭಾಗದಲ್ಲಿ ಬಹಳಷ್ಟೊಂದು ಲೀಗ್ ಕಮ್ ನಾಕೌಟ್ ಪಂದ್ಯಾಟಗಳ ಜನಪ್ರಿಯತೆಯನ್ನು ಕಂಡುಕೊಳ್ತಾ ಇದ್ದಾವೆ. ದಿನದಿಂದ ದಿನಕ್ಕೆ ಟೆನ್ನಿಸ್ ಬಾಲ್ ಅನ್ನೋದು ಬಹಳಷ್ಟು ಜನಪ್ರಿಯತೆಯನ್ನು ಕಾಣ್ತಾ ಇದೆ. ನಾವು ಕಂಡ ಹಾಗೆ ಬಹುಶಃ ಒಂದು 16-20 ವರ್ಷಗಳ ಹಿಂಭಾಗದಲ್ಲಿ ಟೆನ್ನಿಸ್ ಬಾಲ್ ಪಂದ್ಯಾಕೂಟಗಳು ಕೇವಲ 10,000, 20,000, 30,000 ರೂಪಾಯಿಗಳ ಮೊದಲ ಪ್ರಶಸ್ತಿಯ ಪಂದ್ಯಾಟಗಳೇ ಸಾಗ್ತಾ ಇತ್ತು. ಆದರೆ ಇವಾಗ ಕಾಲ ಬದಲಾಗಿದೆ. ಅದೇ ಟೆನ್ನಿಸ್ ಬಾಲ್ ಪಂದ್ಯಾಕೂಟಗಳು 1 ಲಕ್ಷ, 2 ಲಕ್ಷ, 3 ಲಕ್ಷ, 4, 5, 6 ಲಕ್ಷ ರೂಪಾಯಿಗಳ ಮೊದಲ ಪ್ರಶಸ್ತಿ ಪಂದ್ಯಾಟಗಳು ನಿರಂತರವಾಗಿ ಸಾಗ್ತಾ ಇದ್ದಾವೆ. ಒಂದು ಹಂತದಲ್ಲಿ
ನಮ್ಮ ಈ ಒಂದು ಕ್ರೀಡಾ ಪ್ರೋತ್ಸಾಹದಾಯಕರಾಗಿರುವಂತ ಈ ಊರಿನ ಒಂದು ಹಿರಿಯರಾಗಿರುವಂತ ಕೊತ್ಪಲ್ಲಿ ರೋಣಪ್ಪನವರು ಈಗಾಗಲೇ ಆಗಮಿಸಿದ್ದಾರೆ. ಅವರಿಗೆ ನಾವು ಆತ್ಮೀಯ ಆದರಣೀಯ ಪ್ರೀತಿಯ ನಲುಮೆಯ ಸ್ವಾಗತ ಬಯಸ್ತಾ ಇದ್ದೇವೆ ನಮ್ಮ ಕಾರ್ಯಕ್ರಮಕ್ಕಾಗಿ. ಹೊಸ ಬೌಲರ್ ಮೂರನೇವರ್ಗಾಗಿ ಅನಿಲ್. ನೋಡಿ, ಪಂದ್ಯ ವಿಳಂಬ ಮಾಡಬಾರ್ದು ದಯವಿಟ್ಟು. ಎರಡು ಓವರ್ಗಳ ಮುಕ್ತಾಯದಲ್ಲಿ ತಳಮಾತ 8-2, 8-2. ಮೂರನೇವರ್ಗಾಗಿ ಅನಿಲ್ ಅವರನ್ನ ಪರಿಚಯಿಸ್ತಾ ಇರುವಂತ ನೇತಾಜಿಯ ತಂಡ. ಸುಂದರತೆ ಸತ ಮತ್ತೆ ಮೋಹಿನ್ ನೋಟವನ್ನು ದಾಖಲಿಸ್ತಾ ಇಲ್ಲ. ಡಾಟ್ ಬಾಲ್ ನ ಸೇರ್ಪಡೆಯನ್ನು ಕಾಡ್ತಾ ಇದೆ AMCC ಬಾಬು 11. ಬಹಳಷ್ಟೊಂದು ಹಿರಿಯರು ಆಡಿರುವಂತ ಒಂದು ತಂಡ ಕೂಡ, ಬಹಳಷ್ಟೊಂದು ಕ್ರಿಕೆಟ್ ಆಟಗಾರರನ್ನ ಟೆನ್ನಿಸ್ ರಂಗಕ್ಕೆ ಪಾದಾರ್ಪಣೆಯನ್ನು ಮಾಡಿರುವಂತ ಒಂದು ಹಿರಿಯ ತಂಡ ಕೂಡ AMCC ಬಾಬು 11. ಇವತ್ತಿನ ಕಾಲಘಟ್ಟದಲ್ಲಿ ಕ್ರಿಕೆಟ್ ಆಟಗಾರರು ಕಡಿಮೆ ಆದ್ರೂ ಕೂಡ AMCC ಬಾಬು 11 ಎನ್ನುವಂತ ತಂಡ ಹೊಸ ಒಂದು ಅತ್ಯುತ್ತಮ ರೀತಿಯ ಪ್ಲೇಸ್ಮೆಂಟ್ ಅನ್ನು ಕೊಡುವ ಮುಖಾಂತರವಾಗಿ ಕ್ರಿಕೆಟ್ ರಂಗದಲ್ಲಿ ನಮ್ಮ ನಾಮಾಂಕಿತ ಉಳಿಸಿಕೊಂಡು ಹೋಗುವಂತ ಪ್ರಯತ್ನವನ್ನು ಮಾಡ್ತಾ ಇದೆ AMCC ಬಾಬು 11 ತಂಡ. ಸುಂದರತೆ ಒಂದು ಎಸೆತ ತನ್ಮೂಲಕ ತೀರಾ ಹೈಲೈಟ್ ಶಾಟ್ ಬಾರಿ ಬಾನು ಸುಲಭದ ಕ್ಯಾಚ್ ಪಡ್ಕೊಳ್ಳುವಂತ ಅವಕಾಶಗಳಿತ್ತು. ಒಂದು ಹಂತದಲ್ಲಿ ಹೊಂದಾಣಿಕೆ ಕೊರತೆಯನ್ನು ಕಂಡಿರ್ತಕ್ಕಂಥ ನೇತಾಜಿಯ ತಂಡ ಕ್ಯಾಚ್ ಅನ್ನ ಮಿಸ್ ಮಾಡ್ತಾ ಇದೆ. ಆ ನಿಟ್ಟಿನಲ್ಲಿ 9-2 ಇನ್ನು ಕೂಡ 2 ಚೆಂಡುಗಳು ಬಾಕಿಯಲ್ಲಿ ಉಳಿತಾ ಇದೆ. ಒಡಿಶಾ ಅಂಪೈರ್ ಸಂತೋಷ್. ಲಾಸ್ಟ್ ಬಾಲ್, ರಿವರ್ಸ್ ಶಾಟ್ ದಾಖಲಿಸಬಲ್ಲಂತ ಪ್ರಯತ್ನ. ಮತ್ತೆ ಓಟಗಳು ಬರ್ತಾ ಇಲ್ಲ. ಡಾಟ್ ಬಾಲ್ ನ ಸೇರ್ಪಡೆ. ಆ ನಿಟ್ಟಿನಲ್ಲಿ ತಡವತ್ತ ಇವಾಗ ಕೇವಲ 9 ಓಟಗಳು. ಅಂತಿಮ ಚೆಂಡು ಬಾಕಿಯಲ್ಲಿದೆ. ಮುರಳಿ ಶಫಲ್ ಆಗಿ ಆಡುವಂತ ಪ್ರಯತ್ನಗಳು, ಮತ್ತೆ ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಎಂಡ್ ಆಫ್ 3 ಓವರ್, ಸ್ಕೋರ್ 9-2 ವಿಕೆಟ್. 9-2 3 ಓವರ್ಗಳ ಮುಕ್ತಾಯವನ್ನು ಕಂಡುಕೊಳ್ತಾ ಇದೆ. ಇನ್ನಿಂಗ್ಸ್ ಇನ 2 ಓವರ್ಗಳು ಮಾತ್ರ ಬಾಕಿಯಲ್ಲಿ ಉಳಿತಾ ಇದೆ. ನಿರಂತರವಾಗಿ ಬಹಳಷ್ಟೊಂದು ಉತ್ತಮ ರೀತಿಯ ನಿನ್ನೆ ದಿನ ಆರಂಭವನ್ನು ಕಂಡಿರುವಂತಹ ಪಂದ್ಯಕೂಟ ಸರಿಸುಮಾರಾಗಿ 10:30ಕ್ಕೆ ಒಂದು ಭಾಗದ ಜನಪ್ರಿಯ ಅತಿಥಿ ಗಣ್ಯರ ಮುಖಾಂತರವಾಗಿ ಕ್ರೀಡಾ ಜ್ಯೋತಿನ ಬೆಳೆಸುವ ಮುಖಾಂತರವಾಗಿ ಒಂದು ಉದ್ಘಾಟನೆಯನ್ನ ಕಂಡಿರ್ತಕ್ಕಂಥ ನೇತಾಜಿ ಕ್ರಿಕೆಟರ್ಸ್ ಆಶ್ರಯದಲ್ಲಿ ನಡೀತಾ ಇರುವಂತಹ ಹಗಲು ರಾತ್ರಿಯ ಪಂದ್ಯಕೂಟ ಡೇ ನಂಬರ್ 2 2ನೇ ದಿನದ ಯಶಸ್ಸಿಗಾಗಿ ದಾತು ಕಾಲ ನೀಡ್ತಾ ಇದೆ. ಪ್ರಭು ಎಸೆತಗಾರಿಕೆ ಭಾಗದಲ್ಲಿ ರಿವರ್ಸ್ ಶಾಟ್ ದಾಖಲಿಸಬಲ್ಲ ಪ್ರಯತ್ನ, ತನ್ಮೂಲಕ ಕ್ಲೀನ್ ಬೌಲ್ಡ್. ಮೋಹಿನ್ ವಿಕೆಟ್ ಆಘಾತವನ್ನು ಕಾಡ್ತಾ ಇದೆ. ಮತ್ತೊಂದು ವಿಕೆಟ್ ಪತನ. 9-3. ಪ್ರಭು 3ನೇ ಓವರ್ನ ಮೊದಲ 4ನೇ ಓವರ್ನ ಮೊದಲ ಚೆಂಡಿನಲ್ಲಿ ಮೋಹಿನ್ ವಿಕೆಟ್ ಅನ್ನು ಉರುಳಿಸ್ತಾ ಇದ್ದಾನೆ. ತಡಮತ್ತ ಕೇವಲ 9 ಓಟಗಳು. ಮತ್ತೆ ಪ್ರಭು 2ನೇ ಚೆಂಡಿಗಾಗಿ ಹೊಸ ಆಟಗಾರ ಫಾರೂಕ್ ತಟ್ಟಿ ಮುಟ್ಟಿ ಒಂದು ದೊಡ್ಡ ಪೂರೈಕೆಯನ್ನು ಕಂಡುಕೊಳ್ತಾ ಇದೆ. ತಡಮತ್ತ 10 ಓಟಗಳು. ನಿನ್ನೆ ದಿನ ಕನಿಷ್ಠ ಪಂದ್ಯಾಟದಲ್ಲಿ ಕೆಲವೊಂದು ತಂಡಗಳು ಭರ್ಜರಿ ಜಯವನ್ನು ದಾಖಲಿಸಿದ್ದಾರೆ. ಕನಿಷ್ಠ ಮೊತ್ತದಲ್ಲಿ ಔಟರ್ ಎಜ್ ಆಗ್ತಾ ಇದೆ. ಮತ್ತೆ ಓಟಗಳು ಬರ್ತಾ ಇಲ್ಲ. ಬಹಳಷ್ಟು ಉತ್ತಮ ರೀತಿಯ ಗೂಟ ರಕ್ಷಣೆ ಕೂಡ
ಬಾಜಿ ಅವರ ಒಂದು ಮುಂದಾಳತ್ವದಲ್ಲಿ ನಡೀತಾ ಇರುವಂತ ಬಾಜಿ ಅವರ ಒಂದು ಕನಸಿನ ಒಂದು ಟೂರ್ನಮೆಂಟ್ ಕೂಡ ಇದು. ಹಗಲು ರಾತ್ರಿಯ ಪಂದ್ಯ. ಸುಂದರತೆ ಎಸೆತ, ಬೌಲರ್ಸ್ ಬ್ಯಾಕ್ ಟು ಆಟ. ಮತ್ತೆ ಓಟಗಳು ಬರ್ತಾ ಇಲ್ಲ. ಡಾಟ್ ಬಾಲ್ ಸೇರ್ಪಡೆ. ಎಎಂಸಿಸಿ ಬಾಬು 11 ತಂಡ ಕನಿಷ್ಠ ಮೊತ್ತದ ಪಂದ್ಯಾಟವನ್ನು ಆಡ್ತಾ ಇರುವಂತಹ ಒಂದು ತಂಡ ಕೂಡ. ಲಾಸ್ಟ್ ಬಾಲ್. 2 ಚೆಂಡು ಬಾಕಿಯಲ್ಲಿ ಉಳಿತಾ ಇದೆ. ಸುಂದರತೆ ಹೊಡೆತ ತನ್ಮೂಲಕ ಬ್ಯಾಕ್ಔಟ್ ಪಾಯಿಂಟ್ ಮೇಲ್ಭಾಗದಲ್ಲಿ ಚೆಂಡು ಸೀಮಾ ರೇಖೆ ಅಂಚಿನಲ್ಲಿ ಕ್ಷೇತ್ರ ರಕ್ಷಣೆ ಆಗ್ತಾ ಇದೆ. ಮತ್ತೆ ಓಟಗಳು ಕೂಡ ಮತ್ತೆ ಈ ಹಂತದಲ್ಲಿ 12. 1 ಚೆಂಡು ಬಾಕಿಯಲ್ಲಿ ಉಳಿತಾ ಇದೆ. ಲಾಸ್ಟ್ 1 ಬಾಲ್. ಅಂತಿಮ ಎಸೆತ 4ನೇ ಓವರ್ಗಾಗಿ. ಓಟಗಳಿಗೆ ಮತ್ತೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ಬಹಳಷ್ಟು ಒಂದು ಉತ್ತಮ ರೀತಿಯ ಒಂದು ಎಸೆತ. ಎಂಡ್ ಆಫ್ 4 ಓವರ್. ಸ್ಕೋರ್ 12 ಫಾರ್ 3 ವಿಕೆಟ್. 12ಕ್ಕೆ 3. ಆರು ಚೆಂಡುಗಳು ಬಾಕಿಯಲ್ಲಿ ಉಳ್ಕೊಳ್ತಾ ಇದ್ದಾವೆ ಇನ್ನಿಂಗ್ಸಿನ ಮುಕ್ತಾಯಕ್ಕಾಗಿ. ಈ ಓವರ್ ನಲ್ಲಿ 2 ರಿಂದ 3 ಸಿಕ್ಸರ್ಗಳು ಬಂದ್ರು ಕೂಡ ಒಂದು ಹಂತದ ಸ್ಪರ್ಧಾತ್ಮಕ ಮೊತ್ತವಾಗುತ್ತೆ. 2ನೇ ಇನ್ನಿಂಗ್ಸ್ ನಲ್ಲಿ ಹೋರಾಟಕಾರಿಯ ಒಂದು ಆಟವನ್ನು ಆಡಬಲ್ಲಂತ ಪ್ರಯತ್ನವನ್ನ ಮಾಡಬಹುದಾಗುತ್ತೆ. ಎಎಂಸಿ ಬಾಬು 11 ಹೊಸ ಹುಡುಗರ ತಂಡ. ವೈಡ್ ಬಾಲ್. ವಿಶಿಷ್ಟ ಶೈಲಿಯಲ್ಲಿ ವೈಡ್ ಬಾಲ್ ಎನ್ನುವಂತ ಸೂಚನೆ. ಮತ್ತೆ ಒಂದರ ಸೇರ್ಪಡೆ. ತಡಬತ್ತ ಈ ಹಂತದಲ್ಲಿ 13. 13ಕ್ಕೆ 3. ಬಾದು ಹೆಸರಿಗಾರಿಕೆ ಭಾಗದಲ್ಲಿ ಬಾನು ಎಸೆದ ಚೆಂಡು ಮಿಡ್ ವಿಕೆಟ್ ಮೇಲ್ಭಾಗದಲ್ಲಿ ಬಹಳ ಶುದ್ಧ ಬರ್ತಾ ಹೊಡೆತ. ಚೆಂಡು ಸೀಮಾ ರೇಖೆ ಹೊರಭಾಗವನ್ನು ಕ್ರಮಿಸ್ತಾ ಇದೆ. ಬೌಂಡ್ರಿ. 4 ಕೋಟೆಗಳ ಸೇರ್ಪಡೆ ಕೂಡ. ತಡ ಮೊತ್ತ 17. ಇನ್ನು 5 ಚೆಂಡುಗಳು ಬಾಕಿಯಲ್ಲಿದೆ. ಕನಿಷ್ಠ ಮೊತ್ತ 5 ಚೆಂಡುಗಳಲ್ಲಿ 13 ಓಟವನ್ನು ದಾಖಲಿಸಿದ್ರು ಕೂಡ 30 ಆಗುತ್ತೆ. 31ರ ಟಾರ್ಗೆಟ್ ಆಗುತ್ತೆ. ಬೀಸುವಂತ ಪ್ರಯತ್ನ. ಮತ್ತೆ ಓಟಗಳು ಬರ್ತಲ್ಲ. ತೀರಾ ಕೆಳಮಟ್ಟದಲ್ಲಿ ಸಾಗಿರುವಂತ ಒಂದು ಎಸೆತ. ಮತ್ತೆ ಡಾಟ್ ಬಾಲ್ ನ ಸೇರ್ಪಡೆ. ಮತ್ತೆ ಮುರುಳಿಮಾರಿ. ರಿವರ್ಸ್ ಶಾಟ್ ದಾಖಲಿಸಬಲ್ಲಂತ ಪ್ರಯತ್ನ. ಮತ್ತೆ ಓಟಗಳು ಬರ್ತಾ ಇಲ್ಲ. 3 ಚೆಂಡುಗಳು ಬಾಕಿಯಲ್ಲಿ ಉಳ್ಕೊಳ್ತಾ ಇದ್ದಾವೆ. ಎಂಸಿಸಿ ಬಾಬು 11 ಪಂದ್ಯಾಟವನ್ನು ಆಡ್ತಾ ಇದೆ. ಬಾದು ಎಸೆದಿರುವಂತ ಚೆಂಡು ಬಹಳಷ್ಟು ಉತ್ತಮ ಹೊಡೆತ. ಮತ್ತೆ ಒಂದು ಓಟದ ಸೇರ್ಪಡೆಯೂ ಕೂಡ. ತಡವತ್ತ 18. ಈ ಓವರ್ ನಲ್ಲಿ 2 ಚೆಂಡುಗಳು ಬಾಕಿಯಲ್ಲಿ ಉಳಿತಾ ಇದೆ. ಅಂತಿಮ ಓವರ್ಗಾಗಿ ವೈಡ್ ಬಾಲ್ 1+1. 2 ಓಟದ ಸೇರ್ಪಡೆಯೂ ಕೂಡ. ಲಾಸ್ಟ್ ಬಾಲ್ ತಡಬತ್ತ 20. ಒಂದು ಸಿಕ್ಸರ್ ಬಂದ್ರು ಕೂಡ ಸ್ಪರ್ಧಾತ್ಮಕ ಮೊತ್ತವಾಗುತ್ತೆ. 1 ಬೌಂಡರಿ ಬಂದ್ರು ಕೂಡ 2ನೇ ಇನ್ನಿಂಗ್ಸ್ ನಲ್ಲಿ ಬೌಲರ್ಸ್ ಗಳಿಗೆ ಯೂಸ್ ಆಗುವಂತ ಸಾಧ್ಯತೆಗಳು ಕೂಡ. ಕನಿಷ್ಠ ಮೊತ್ತದ ಪಂದ್ಯಾಟವನ್ನು ಆಡ್ತಾ ಇದೆ ಎಎಂಸಿಸಿ ಬಾಬು 11 ತಂಡ. ಬಾನು ಎಸೆತಗಾರಿಕೆ ಭಾಗದಲ್ಲಿ ಸುಂದರತೆ ಹೊಡೆತ. ಕ್ಷಣಾತ್ರ ಗಾಳಿಲಿತ್ತು ಚೆಂಡು. ಡೀಪ್ ಮಿಡ್ ವಿಕೆಟ್ ಲಾಂಗ್ ಆನ್ ಮೇಲ್ಭಾಗದಲ್ಲಿ ಕ್ಷೇತ್ರ ರಕ್ಷಣೆ ವೈಫಲ್ಯತೆ ಮಾಡಿದ್ರು ಕೂಡ ಅಂತಿಮ ಹಂತದಲ್ಲಿ ಬಂದು ಅತ್ಯುತ್ತಮ ರೀತಿಯ ಕ್ಷೇತ್ರ ರಕ್ಷಣೆ ಮಾಡಿದ್ದಾರೆ.
ತಂಡದ ಮತ್ತೆ ಈ ಹಂತದಲ್ಲಿ 22 ಓಟಗಳು. ಆ ಬೌಂಡರಿ ಚೆಕಿಂಗ್ ಆಗಿ ತೃತೀಯ ನೇತೃತ್ವ ಹೋಗ್ತಾ ಇದ್ದಾರೆ. ಬೌಂಡ್ರಿಯಾ? ತಂಡ ಮೊತ್ತ 24-25 ಟಾರ್ಗೆಟ್ ಚೇಸ್ ಮಾಡ್ಕೊಳ್ಬೇಕಾಗಿದೆ. ಕನಿಷ್ಠ ಮೊತ್ತ ಅನ್ನುವಂಥದ್ದು ಕ್ರಿಕೆಟ್ ರಂಗದಲ್ಲಿ ಬಂದಾಗ ನಾವು ಕಂಡ ಹಾಗೆ ಕನಿಷ್ಠ ಮೊತ್ತ ಗರಿಷ್ಠ ಒತ್ತಡವನ್ನು ತಂದಿರ್ತಕ್ಕಂಥ ಒಂದು ಮೇಲ್ನೋಟದ ಪರಿಸ್ಥಿತಿ ಕ್ರಿಕೆಟ್ ರಂಗದಲ್ಲಿದೆ. ಗರಿಷ್ಠ ಮೊತ್ತ ಎನ್ನುವಂಥದ್ದು ಕನಿಷ್ಠ ವೇಳೆಯಲ್ಲಿ ಮುಕ್ತಾಯವನ್ನು ಕಂಡಿರ್ತಕ್ಕಂಥ ಒಂದು ಪರಿಸ್ಥಿತಿಯು ಕೂಡ ಕೆಲವೊಮ್ಮೆ ಗರಿಷ್ಠ ಮತ್ತೊಮ್ಮೆ ಅಂತಿಮ ಹಂತದವರೆಗೂ ಕೂಡ ಪಂದ್ಯಾಟ ಬರುವಂತ ಸಾಧ್ಯತೆಗಳಿರುತ್ತೆ. ಅದೇ ಗರಿಷ್ಠ ಮೊತ್ತ ಎನ್ನುವಂಥದ್ದು ಮಧ್ಯಮ ಹಂತದಲ್ಲಿ ಪಂದ್ಯಾಟ ಮುಕ್ತಾಯವನ್ನು ಕಾಣುವಂತ ಒಂದು ಸಂದರ್ಭಗಳು ಕೂಡ ಟೆನ್ನಿಸ್ ರಂಗದಲ್ಲಿದೆ. ಕನಿಷ್ಠ ಮೊತ್ತ ಎನ್ನುವಂಥದ್ದು ಬೋಲ್ ಟು ಬೋಲ್ ಮ್ಯಾಚ್ ಆದಂತ ಒಂದು ನಿದರ್ಶನಗಳು ಕೂಡ ಟೆನ್ನಿಸ್ ರಂಗದಲ್ಲಿದ್ದಾವೆ. ಆ ನಿಟ್ಟಿನಲ್ಲಿ 25 ಟಾರ್ಗೆಟ್ ನಂಬರ್ ನೇತಾಜಿ ಏನ್ ಮಾಡುತ್ತೆ ನೋಡ್ಬೇಕಾಗಿದೆ. ಮುಂದಿನ ಪಂದ್ಯ ಟಾಸ್ಗೆ ಬರಬೇಕು. ಭಾರ್ಗವ ಡಿಫೆಂಡರ್ಸ್ ವರ್ಸಸ್ RHL ಚಿಕ್ಕಬಳ್ಳಾಪುರ. ಎರಡು ತಂಡ ನಾಯಕರು ಇಮಿಡಿಯೇಟ್ ಆಗಿ ಟಾಸ್ ಕಾರ್ಯಕ್ರಮಕ್ಕೆ ಬಂದಿ ಅನ್ನೋದಾಗಿ ತಿಳಿಸ್ತಾ ಇದ್ದೇವೆ. ವಿಳಂಬ ಮಾಡಬಾರ್ದು. ಇದೇ ಕೂಡ ಲಾಸ್ಟ್ ಕಾಲ್ ಆಗಿರುತ್ತೆ, ಗಮನಿಸಿ. ಎರಡು ತಂಡ ನಾಯಕರು ಟಾಸ್ಗೆ ಬಂದಿ ಅನ್ನೋದಾಗಿ ತಿಳಿಸ್ತಾ ಇದ್ದೇವೆ ಕೂಡ. ಇಪ್ಪತ್ತೈದು ಟಾರ್ಗೆಟ್ ನಂಬರ್. ಅಂಗಣ ಒಳಭಾಗದಲ್ಲಿ ಬಾಜಿ ಮತ್ತು
ಆರಂಭಿಕ ಆಟಗಾರ ಅಂಗಡಿ ಒಳಭಾಗದ ಪ್ರವೇಶವನ್ನು ಕಂಡುಕೊಳ್ತಾ ಇದ್ದಾರೆ ನೇತಾಜಿಯ ಪರವಾಗಿ. 30 ಚೆಂಡುಗಳ ಮುಂದೆ ಒಂದು ಸುಲಭದ ಟಾರ್ಗೆಟ್ ನಂಬರ್ ಅನ್ನು ಪ್ರೇರಿಸಬೇಕಾಗಿದೆ ನೇತಾಜಿಯ ತಂಡ. S7 ಸ್ಪೋರ್ಟ್ಸ್ ಟೂರ್ನಮೆಂಟ್ ನೇರ ಪ್ರಸಾರ ಸಮೀರ ಅವರ ಮಾಲೀಕತ್ವದಲ್ಲಿ ಬಹಳಷ್ಟು ಜನಪ್ರಿಯತೆ ಕಂಡಿರುವಂತದ್ದು S7 ಸ್ಪೋರ್ಟ್ಸ್ ತಂಡ. ಪ್ರಜ್ವಲ್ SP ಬೆಂಗಳೂರು ಮುಖ್ಯ ಟೆಕ್ನಿಷಿಯನ್ ನಡೆಯಲ್ಲಿ ಟೂರ್ನಮೆಂಟ್ ನೇರ ಪ್ರಸಾರ ಮುಂದುವರಿಕೆ ಕಂಡುಕೊಳ್ತಾ ಇದೆ. ಗೌನ್ಪಲ್ಲಿಯ ಪರಿಸರದಲ್ಲಿ ಪಂದ್ಯಾಟ ಸಾಗಿದ್ರು ಕೂಡ ರಾಜ್ಯದಾದ್ಯಂತ ವಿಶ್ವದಾದ್ಯಂತ ಜಿಲ್ಲೆಯಾದ್ಯಂತ ಟೂರ್ನಮೆಂಟ್ ಅನ್ನ ತಲುಪಿಸುವಂತ ಪ್ರಯತ್ನದ ಒಂದು ಅವಕಾಶಗಳು ಕ್ರಿಕೆಟ್ ಪ್ರೇಮಿಗಳಿಗೆ ಒಂದು ಹಂತ ಮೊಬೈಲಿನ ಯೂಟ್ಯೂಬ್ ನಲ್ಲಿ ಪಂದ್ಯಾಟದ ವೀಕ್ಷಣೆಗೆ ಅವಕಾಶವನ್ನು ಮಾಡಿಕೊಡ್ತಾ ಇದೆ ನೇತಾಜಿ ಕ್ರಿಕೆಟರ್ಸ್ ತಂಡ. ಶಫಗತ್ ಆರಂಭಿಕ ಓವರ್ಗಾಗಿ RHL ನಾಯಕ ಮತ್ತು ಭಾರ್ಗವ ಡಿಪೆಂಡರ್ಸ್ ಟಾಸ್ ಕಾರ್ಯಕ್ರಮಕ್ಕೆ ಬರಬೇಕು, ವಿಳಂಬ ಮಾಡಬೇಡಿ. AMCC ಬೌಲರ್ ಹ್ಯಾಟ್ರಿಕ್ ವಿಕೆಟ್ ಅನ್ನು ಪಡ್ಕೊಂಡ್ರೆ ತಳ ಮಾಲೀಕರು ₹500 ಘೋಷಣೆ ಆಗ್ತಾ ಇದೆ. ಬಾಜಿಗೆ ಸದ ಮೊದಲ ಚೆಂಡು ಥರ್ಡ್ ಬಾಜಿ ಭಾಗದಲ್ಲಿ ಬಾಜಿ ದಾಡ್ನಲ್ಲಿ ಬರ್ತಾ ಇರುವಂತ ರಿವರ್ಸ್ ಶಾಟ್, ಭರ್ಜರಿ ಸಿಕ್ಸರ್, ಷಟ್ಕ, 6 ಓಟಗಳ ಸೇರ್ಪಡೆ ಕೂಡ. ಈ ಕ್ರೀಡಾ ವೃತ್ತಿನಲ್ಲಿ ಬಹಳಷ್ಟೊಂದು ಫಾರ್ಮ್ ಅನ್ನು ಕಂಡುಕೊಳ್ತಾ ಇರುವಂತಹ ಆಟಗಾರ ಕೂಡ ಬಾಜಿ ಮೊದಲ ಸಿಕ್ಸರ್ ಅನ್ನು ದಾಖಲಿಸ್ತಾ ಇದ್ದಾನೆ ನೇತಾಜಿಯ ಪರವಾಗಿ. ಮಹೇಂದ್ರ ಸಿಂಗ್ ಧೋನಿ ಅಪ್ಪಟ ಅಭಿಮಾನಿ ಕೂಡ. ಮೂಲಕ ಕ್ಲೀನ್ ಬೌಲ್ಡ್ ಶಫಗತ್ತಿ ಒಂದು ಮೊದಲ ವಿಕೆಟ್ ಅನ್ನು ಹತಲು ಉರುಳಿಸಿದ್ರು. ಈಗಾಗಲೇ ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ RHL ರಘು ಅವರಿಗೆ ನಾವು ಆತ್ಮೀಯ ಸ್ವಾಗತ ವಹಿಸ್ತಾ ಇದ್ದೇವೆ. RHL ಟೂರ್ನಮೆಂಟ್ ಪ್ರಮುಖ ರೂವಾರಿಗಳು ಕೂಡ ಬಹಳಷ್ಟೊಂದು ಅತ್ಯುತ್ತಮ ರೀತಿಯ ಒಂದು ವೈಭವಪೇರಿತವಾದಂತ ಒಂದು ಟೂರ್ನಮೆಂಟ್ ಅನ್ನ ಆ ಪರಿಸರದಲ್ಲಿ ಒಂದು ನಡೆಸಿದಂತ ಒಂದು ರೂವಾರಿಗಳು RHL ರಘು ಅವರು ಈಗಾಗಲೇ ಆಗಮಿಸಿದ್ದಾರೆ. ಮತ್ತೊಮ್ಮೆ ನಾವು ಆತ್ಮೀಯ ಸ್ವಾಗತವನ್ನ ಈ ಟೂರ್ನಮೆಂಟ್ಗೋಸ್ಕರ ಬಯಸ್ತಾ ಇದ್ದೇವೆ ಕೂಡ. ಬಹುಶಃ RHL ರಘು ಅವರ ಅಭಿಮಾನಿ ರಾಘು ಮಡ್ಪಾಡಿ, ನಾವು ಕೂಡ ಹೌದು. ಭಾರ್ಗವ್ ಡಿಫೆಂಡರ್ಸ್ ಇಮಿಡಿಯೇಟ್ ಆಗಿ ಟಾಸ್ಗೆ ಬರಬೇಕು. ಅಂಗಡಿ ಒಳಭಾಗದಲ್ಲಿ ಹೊಸ ಆಟಗಾರ ಗಿರಿಯ ಸೇರ್ಪಡೆ. ಶಫಗತ್ ಮೊದಲ ಹಂತದಲ್ಲಿ ತಳದಾಯಕ ಬಾಜಿ ವಿಕೆಟ್ ಅನ್ನು ಉಳಿಸುವಂತ ಬೌಲರ್ ಕೂಡ. ಸುಂದರತೆ ಎಸೆತ ಮೊದಲ ತಿಳಿಸಿದ ಹಾಗೆ ಕನಿಷ್ಠ ಮೊತ್ತ ಗರಿಷ್ಠ ಒತ್ತಡವನ್ನು ತರುವಂತ ಪ್ರಯತ್ನಗಳನ್ನು ಮಾಡುತ್ತೆ AMCC ಬಾಬು 11. ಅದೇ ರೀತಿಯ ಹೋರಾಟವನ್ನು ಮಾಡ್ತಕ್ಕಂಥ ಒಂದು ತಂಡ. ಮತ್ತೆ ಮೊದಲ ಒಂದು ಸಿಕ್ಸರ್ಗೆ ಅವಕಾಶವನ್ನು ಮಾಡಿಕೊಟ್ರು ಕೂಡ ಡಾಟ್ ಬಾಲ್ ನ ಸೇರ್ಪಡೆ. ಗಿರಿಗೆಸದ ಚೆಂಡು ಡೀಪ್ ವಿಕೆಟ್ ಮೇಲ್ಭಾಗದಲ್ಲಿ ಚೆಂಡು ಸೀಮಾರಕ್ಕೆ ಹೊರಭಾಗದ ಕ್ರಮಿಸಿದ ಭರ್ಜರಿ ಸಿಕ್ಸರ್, 6 ಓಟಗಳ ಸೇರ್ಪಡೆ ಕೂಡ. 12. ಜಯಕ್ಕಾಗಿ ಕೇವಲ 13 ಓಟದ ಅವಶ್ಯಕತೆ. ಸುಂದರತೆ ಎಸೆತ ಮತ್ತೆ ಓಟಗಳು ಬರ್ತಾ ಇಲ್ಲ. ಡಾಟ್ ಬಾಲ್ ನ ಸೇರ್ಪಡೆಯನ್ನು ಕಾಣ್ತಾ ಇದೆ.
ಅಂತಿಮ ಚೆಂಡು ಬಾಕಿಯಲ್ಲಿ ಉಳಿತಾ ಇದೆ. 25 ಎಸೆತ, 13 ಓಟದ ಅವಶ್ಯಕತೆ. ಮಿಡ್ ವಿಕೆಟ್ ಮೇಲ್ಭಾಗದಲ್ಲಿ ಆಡುವಂತ ಪ್ರಯತ್ನಗಳು ಮುಂದುವರಿಕೆ ಕಂಡುಕೊಳ್ತಾ ಇದೆ. ಬಹಳಷ್ಟು ಉತ್ತಮರ್ತಿ ಎಸೆತ, ಮತ್ತೆ ಒಂದು ಪೂರೈಕೆಯೂ ಕೂಡ. ಮೊದಲ ಓವರಿನ ಮುಕ್ತಾಯದಲ್ಲಿ ತಂಡದ ಮೊತ್ತ 13ಕ್ಕೆ 1. ಎರಡನವರಿಗಾಗಿ ಅದ್ಯಾವ ಬೌಲರ್ ಬರ್ತಾರೆ ನೋಡ್ಬೇಕಾಗಿದೆ. ಎಎಂಸಿಸಿ ಬಾಬು 11ನ ಪರವಾಗಿ. ನೋಡಿ, ಭಾರ್ಗವ ಡಿಪೆಂಡರ್ಸ್ ಆ ನಾಯಕರು ಬಂದಿದ್ದಾರೆ, ಟಾಸ್ ಮಾಡ್ಕೊಳ್ಳಿ ಅನ್ನೋದಾಗಿ ತಿಳಿಸ್ತಾ ಇದ್ದೇವೆ. ಜಯಕ್ಕಾಗಿ ಕೇವಲ 12 ಓಟಗಳಷ್ಟೇ ಬರಬೇಕಾಗಿವೆ. ಅಬೂಬಕರ್ ಎಸೆತಗಾರಿಕೆ ಭಾಗದಲ್ಲಿ ರಿವರ್ಸ್ ಶಾಟ್ ದಾಖಲಿಸಬಲ್ಲಂತ ಪ್ರಯತ್ನ. ಓಟಗಳು ಬರ್ತಾ ಇಲ್ಲ, ಮತ್ತೆ ಡಾಟ್ ಬಾಲ್ ನ ಸೇರ್ಪಡೆ ಕಾಣ್ತಾ ಇದೆ. ಒಂದು ಹಂತದ 35-36 ಟಾರ್ಗೆಟ್ ಇದ್ರು ಕೂಡ ಎಎಂಸಿಸಿ ಬಾಬು 11ಗೆ ಪ್ಲಸ್ ಪಾಯಿಂಟ್ ಆಗ್ತಾ ಇತ್ತು. 25 ಟಾರ್ಗೆಟ್, ಒಂದು ಕನಿಷ್ಠ ಮೊತ್ತ ಆಗಿರೋದ್ರಿಂದ ನೇತಾಜಿಗೆ ಪ್ಲಸ್ ಆಗ್ತಾ ಇದೆ. ಮತ್ತೆ ಅಬೂಬಕರ್ ಎಸೆತಗಾರಿಕೆ ಭಾಗದಲ್ಲಿ ಸುಂದರತೆ ಎಸೆತ, ತನ್ಮೂಲಕ ಗಿರಿ ಕ್ಲೀನ್ ಬೌಲ್ಡ್. ಆದ್ರೂ ಕೂಡ ಕ್ರಿಕೆಟ್ ಅದೃಷ್ಟ ದುರದೃಷ್ಟದ ಆಟ. ಆ ತಂಡ ಗೆಲ್ಲುತ್ತೆ, ಈ ತಂಡ ಗೆಲ್ಲುತ್ತೆ ಅನ್ನೋದು ಮೂರ್ಖತನವಾಗುತ್ತೆ. ಅದಕ್ಕಿನಲ್ಲಿ ಈ ಪಂದ್ಯಾಟದಲ್ಲಿ ಅದೃಷ್ಟದ ಆಟ ಎಂದು ಹಣೆಪಟ್ಟಿಯನ್ನು ಕಟ್ಟಿರ್ತಕ್ಕಂಥ ಕ್ರಿಕೆಟ್ ಅದು ಯಾವ ತಂಡ ಜಯಿಸುತ್ತೆ ನೋಡ್ಬೇಕಾಗಿದೆ. ಭಾರ್ಗವ ಡಿಫೆಂಡರ್ಸ್ ಆನ್ ದ ಟಾಸ್. ಡಿಸೈಡ್ ಕೊಡ್ಬೇಕಾಗಿ ಕೇಳ್ಕೊಳ್ತಾ ಇದ್ದಾವೆ. ಅಂಗಡ ಒಳಭಾಗದಲ್ಲಿ ಹೊಸ ಟಗರ ವೆಂಕಿಯ ಸೇರ್ಪಡೆ. 21 ಎಸೆತ, 12 ಓಟದ ಅವಶ್ಯಕತೆ. ಅಂಗಡ ಒಳಭಾಗದಲ್ಲಿ 3 ದಿನಗಳ ಕಾಲದ ಹಗಲು ರಾತ್ರಿ ಒಂದು ವ್ಯವಸ್ಥಿತ ಟೂರ್ನಮೆಂಟ್ ಸಂಯೋಜನೆ ಮಾಡ್ತಾ ಇದೆ ನೇತಾಜಿ ಕ್ರಿಕೆಟರ್ಸ್ ಕಪ್ ರೂಪದಲ್ಲಿ. ಅಬೂಬಕರ್ ಬಹಳಷ್ಟು ಉತ್ತಮ ರೀತಿಯ ಬೌಲಿಂಗ್ ಮಾಡ್ತಾ ಇದ್ದಾರೆ. ಸುಂದರತೆ ಎಸೆತ, ಮತ್ತೆ ಓಟಗಳು ಬರ್ತಾ ಇಲ್ಲ. ಡಾಟ್ ಬಾಲ್ ನ ಸೇರ್ಪಡೆ ಕಾಣ್ತಾ ಇದೆ. ಲಾಸ್ಟ್ ಬಾಲ್. ಈ ಓವರ್ ನಲ್ಲಿ 2 ಚೆಂಡುಗಳು ಬಾಕಿಯಲ್ಲಿ ಉಳ್ಕೊಳ್ತಾ ಇದೆ. ಲಾಸ್ಟ್ ಬಾಲ್, ಮತ್ತೆ 5ನೇ ಬಾರಿ. 5ನೇ ಚೆಂಡು ಡೀಪ್ ಮಿಡ್ ವಿಕೆಟ್ ಮೇಲ್ಭಾಗದಲ್ಲಿ ಬಹಳಷ್ಟು ಬರುತ್ತೆ. ಒಂದು ಎಸೆತಕ್ಕೆ ಹೊಡೆತಗಳು ಬರ್ತಾ ಇದೆ. ಮತ್ತೆ ಒಂದೊಂದು ಸೇರ್ಪಡೆ. ತಂಡದ ಮೊತ್ತ ಈ ಹಂತದಲ್ಲಿ 14 ಓಟಗಳು, 19 ಎಸೆತ. ಜಯಕ್ಕಾಗಿ 11 ಓಟಗಳು ಬರಬೇಕಾಗಿವೆ. ಈ ಓವರಲ್ಲಿ ಅಂತಿಮ ಚೆಂಡು ಬಾಕಿಯಲ್ಲಿ ಉಳಿತಾ ಇದೆ. ಲಾಸ್ಟ್ 1 ಬಾಲ್. ಸ್ಲೋ ಓವರ್ ಚೆಂಡಿಗೆ ಅವಕಾಶಗಳು ಬರ್ತಾ ಇದೆ. ಮತ್ತೆ ಓಟಗಳು ಬರ್ತಾ ಇಲ್ಲ. ಡಾಟ್ ಬಾಲ್ ಸೇರ್ಪಡೆ. 18 ಎಸೆತ. ಜಯಕ್ಕಾಗಿ 11 ಓಟದ ಅವಶ್ಯಕತೆ.
ಫಾರೂಕ್ ಎಸೆದ ಭಾಗದಲ್ಲಿ ಹನ್ನೊಂದು ಓಟಗಳಷ್ಟೇ ಬರಬೇಕಾಗಿವೆ. ಪಂದ್ಯ ಮುಂದುವರಿಸಿಕೊಳ್ಳಿ, ವಿಳಂಬ ಮಾಡಬೇಡಿ ಅನ್ನೋದಾಗಿ ತಿಳಿಸ್ತಾ ಇದ್ದೀವಿ. AMCC ಬಾಬು 11 ಫಾರೂಕ್ ಎಸೆದ ಭಾಗದಲ್ಲಿ ವೆಂಕಿ ಸ್ಟ್ರೈಕ್ ರೇಟ್ ಮೇಲ್ಭಾಗದಲ್ಲಿ ವೆಂಕಿಗೆ ಎಸೆದ ಚೆಂಡು ಬಹಳಷ್ಟು ಬರುತ್ತದೆ. ಎಸೆತ ಒಂದೋಟದ ಸೇರ್ಪಡೆ ಆಗ್ತಾ ಇದೆ. ಹದಿನೇಳು ಎಸೆತ ಜಯಕ್ಕಾಗಿ 10 ಓಟಗಳ ಅವಶ್ಯಕತೆ. 25 ಟಾರ್ಗೆಟ್ ನಂಬರ್. ಬಾಬು ಇಲ್ಲ ಬೌಲರ್ಗಳು ಬಹಳಷ್ಟು ಉತ್ತಮ ರೀತಿಯ ಒಂದು ಬೌಲಿಂಗ್ ಅನ್ನು ಮಾಡ್ತಾ ಇದ್ದಾರೆ. ಟೂರ್ನಮೆಂಟ್ ಅಲ್ಲಿ ಭಾಗವಹಿಸಿರುವಂತಹ ಎಲ್ಲ ಆಟಗಾರರಿಗೆ ಊಟದ ವ್ಯವಸ್ಥೆ ಮಾಡಿರ್ತಾರೆ. ನೋ ಬಾಲ್ ಸಿಗ್ನಲ್, ಅತಿರಿಕ್ತ ಓಟದ ಸೇರ್ಪಡೆ. ಅದಿಟ್ಟಿನಲ್ಲಿ ತಡ ಮೊತ್ತ 16, ಜಯಕ್ಕಾಗಿ 9 ಓಟಗಳು ಬರಬೇಕಾಗಿವೆ. ಫ್ರೀ ಹಿಟ್ಟಿನ ಚೆಂಡು ಬಾನು ಅಂಗಣದ ಒಳಭಾಗದಲ್ಲಿ ಬಾನು ಗೆಸದಿರುವಂತ ಚೆಂಡು ಫ್ರೀ ಹಿಟ್ಟಿನ ಚೆಂಡಾಗಿರೋದ್ರಿಂದ ಡಾಟ್ ಬಾಲ್ ನ ಸೇರ್ಪಡೆ. ಮೊದಲೇ ತಿಳಿಸಿದ ಹಾಗೆ 35, 36, 37 ಟಾರ್ಗೆಟ್ ಇದ್ದಿದ್ರು ಕೂಡ AMCC ಬಾಬು ಇಲ್ಲದಿಗೆ ಆಶಾದಾಯಕ ಅಂಶ ತನ್ಮಲ್ಕ ಹೋಗಿ ಮತ್ತೊಂದು ಕ್ಯಾಚ್ ಅಲ್ಲಿ ಬಿಸಾಕ್ತಾ ಇದೆ. AMCC ಬಾಬು 11 ಪರವಾಗಿ 3-4 ಮಂದಿ ಕ್ಷೇತ್ರ ರಕ್ಷಕರೆನ್ನುವುದಾಗಿ ಒಡಿಶಾ ಸಂತೋಷ್ ತೋರ್ಪಡಿಸ್ತಾ ಇದ್ದಾರೆ. ಟೆನ್ನಿಸ್ ರಂಗದಲ್ಲಿ ಏನೇನೆಲ್ಲ ಆರಂಭವಾಗಿದೆ. ಆ ನಿಟ್ಟಿನಲ್ಲಿ ಮತ್ತೆ ಒಂದೊಳ ಸೇರ್ಪಡೆ ಕೂಡ. ವೆಂಕಿ ಹೊಡೆತ ಕ್ಷಣಾತ್ರ ಗಾಳಿಯಲ್ಲಿತ್ತು. ಸುಂದರತೆ ಕ್ಯಾಚ್ ಅನ್ನು ಪಡ್ಕೊಳ್ತಾ ಇದ್ದಾರೆ. ಶಾಬಾಸ್ ರನ್ನಿಂಗ್ ಕ್ಯಾಚ್ ಅನ್ನು ಪಡ್ಕೊಂಡ್ರು. ಮತ್ತೆ ವಿಕೆಟ್ ಆಘಾತವನ್ನು ಕಡ್ಕೊಳ್ತಾ ಇದೆ. ಅನಿಲ್ ಹೊಸಾಟಗಾರ 14 ಎಸೆತ 8 ಓಟದ ಅವಶ್ಯಕತೆ. ನೇತಾಜಿ ಕ್ರಿಕೆಟರ್ಸ್ ತಂಡ ವಿಕೆಟ್ಸ್ ಗಳನ್ನು ಒಪ್ಪಿಸ್ತಾ ಇದೆ. 17ಕ್ಕೆ 3. ಸುಂದರತೆ ಹೊಡೆತ ಚೆಂಡು ಸೀಮಾರೇಖೆ ಹೊರಭಾಗದಲ್ಲಿ ಭರ್ಜರಿ 6. ಆ ರೋಟದ ಲಾಂಗ್ ಆನ್ ಮೇಲ್ಭಾಗದಲ್ಲಿ ನೆಟ್ಟ ನೇರ ಹೊಡೆತ ದಾಖಲಿಸಿದ್ರು. ಲಾಂಗ್ ಆಫ್ ಮೇಲ್ಭಾಗದಲ್ಲಿ ಕ್ಷೇತ್ರ ರಕ್ಷಣೆ ವೈಫಲ್ಯತೆ ಕಾಣ್ತಾ ಚೆಂಡು ಸೀಮಾ ರೇಖೆ ಹೊರಭಾಗದಲ್ಲಿ ಬೌಂಡ್ರಿ. ನೇತಾಜಿ ಕ್ರಿಕೆಟರ್ಸ್ ತಂಡ ಪಂದ್ಯದ ಜಯವನ್ನು ದಾಖಲಿಸ್ತಾ ಇದ್ದಾರೆ. ಇದು ಲೀಗ್ ಕಪ್ ನಾಕೌಟ್ ಪಂದ್ಯಾಟ ಆಗಿರೋದ್ರಿಂದ AMCC ಬಾಬು 11 ಮುಂದಿನ ಪಂದ್ಯದಲ್ಲಿ ಜಯ ನಿಮ್ಮದಾಗ್ಲಿ ಎನ್ನುವಂತ ಒಂದು ಶುಭ ಹಾರೈಕೆಯ ನುಡಿಗಳನ್ನು ಸಲ್ಲಿಸ್ತಾ ಇದ್ದಾವೆ. ಮುಕ್ತಾಯ ಕಂಡಿರ್ತಾ ಇದ್ದ ಪಂದ್ಯ ಶ್ರೇಷ್ಠ ಪ್ರಶಸ್ತಿ ಪವನ್ ಪಡ್ಕೊಂಡು ಹೋಗ್ಬೇಕು. ವೇದಿಕೆ ಮೇಲ್ಭಾಗಕ್ಕೆ ಬಂದು
ಇತ್ತ ಮುಂದಿನ ಹಂತ ವಿದ್ಯಮಾನಕ್ಕಾಗಿ ರಾಘು ಮಡ್ಪಾಡಿ ಅವರನ್ನ ಪರಿಚಯಿಸ್ತಾ ಇದ್ದಾವೆ. ಉಡುಪಿ ಬ್ರಹ್ಮಾವರ. ಹಲೋ